ಕೊಪ್ಪಳ ಅತ್ಯಾಚಾರ ಕೇಸ್ ಬಳಿಕ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಹಂಪಿ ಪ್ರವಾಸಿಗರ ಸುರಕ್ಷತೆ ನಮ್ಮ ಹೊಣೆ ಅಂತ ವಿಜಯನಗರ ಡಿಸಿ ಹೇಳಿದ್ದಾರೆ. ಪ್ರವಾಸಿಗರು ಹಂಪಿಗೆ ಸಹಜ ರೀತಿಯಲ್ಲಿ ಬರಬಹುದು, ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸಡಾಪುರದ ಘಟನೆ ಹಂಪಿ ಮೇಲೆ ಪ್ರಭಾವ ಬೀರಿಲ್ಲ. ದೇಶ ವಿದೇಶಿ ಪ್ರಜೆಗಳು ನಿರಾಳವಾಗಿ ಹಂಪಿಗೆ ಬನ್ನಿ, ನಿಮ್ಮ ಜವಾಬ್ದಾರಿ ನಮ್ಮದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಈ ರೀತಿ ಭರವಸೆ ಕೊಟ್ಟಿದ್ದಾರೆ. ರಿಪಬ್ಲಿಕನ ಜೊತೆ ಡಿಸಿ ಎಂಎಸ್ ದಿವಾಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸರ್, ಯಾವ ರೀತಿಯ ಕ್ರಮಗಳನ್ನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ತಾವು ತಗೊಂಡಿದ್ದೀರಿ ಸರ್? ಈ ವಿಚಾರವಾಗಿ ನಾನು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳ ಜೊತೆ ಚರ್ಚೆ ಮಾಡಲಾಗಿ ನಮ್ಮ ಹಂಪಿ ಇತಿಹಾಸದಲ್ಲಿ ಇದುವರೆಗೂ ಆ ರೀತಿ ಯಾವುದು ಕಪ್ಪುಚುಕ್ಕೆ ಆಗಂತ ಅಹಿತಕರ ಘಟನೆಗಳು ನಡೆದಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆ ಮಾಹಿತಿ ಬಂದಿದೆ. ಆದರೂ ಕೂಡ ಎಲ್ಲವನ್ನು ಪರಿಗಣಿಸಿ ನಾನು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದೀವಿ. ಮೊದಲನೇದಾಗಿ ಹೋಟೆಲ್ ಮಾಲೀಕರ ಜೊತೆ, ಆಟೋ ಡ್ರೈವರ್ಸ್ ಜೊತೆ, ಕ್ಯಾಬ್ ಮಾಲೀಕರ ಜೊತೆ, ಗೈಡ್ಗಳ ಜೊತೆ ಮತ್ತು ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನಗಳ ಜೊತೆ ಈಗಾಗಲೇ ಅನೇಕ ಸರಣಿ ಸಭೆಗಳನ್ನು ಮಾಡಿ ಯಾವುದೇ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಅಥವಾ ಭಕ್ತರು ಹಂಪಿಗೆ ಬಂದಾಗ ಅವರಿಗೆ ಯಾವುದೋ ರೀತಿ ತೊಂದರೆ ಆಗೋ ರೀತಿ ಮತ್ತು ಅವರಿಗೆ ನಮ್ಮ ರಕ್ಷಣೆ ಇದೇನೋ ಒಂದು ಭಾವನೆ ಮೂಡೋ ರೀತಿ ನಾವು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದು ಪ್ರವಾಸಿಗರಾಗಲಿ ಭಕ್ತರಾಗಲಿ ಹಂಪಿಗೆ ಬರಲಿಕ್ಕೆ ಯಾವುದು ಅಳಕುವಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸೂಕ್ತ ಕ್ರಮಗಳನ್ನು ಹಿಂದೆನೂ ತೆಗೆದುಕೊಂಡಿದ್ವಿ. ಈಗಲೂ ಕೂಡ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಾಗಿ ನಾವು ವಿದೇಶಿ ಪ್ರವಾಸಿಗರಾಗಲಿ ಅಥವಾ ಸ್ಥಳೀಯ ಪ್ರವಾಸಿಗರಾಗಲಿ ಅಥವಾ ಭಕ್ತರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. ಯಾವುದೋ ಹೂವಾಪೋಗಳಿಗೆ ಕಿವಿ ಕೊಡಬೇಡದಾಗಿ ನಾವು ಕೇಳಿಕೊಳ್ತೀವಿ. ಸರ್, ಈ ಕಾಮನ್ ಆಗಿ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದ್ದಾವೆ, ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥ ಮಾತಿದೆ ಸರ್. ಇಲ್ಲ, ನಾನು ಈ ಬಗ್ಗೆ ಹೋಟೆಲ್ ಮಾಲೀಕರ ಜೊತೆ ಚರ್ಚೆ ಮಾಡಿದ್ದೀನಿ. ಯಾರು ಆ ರೀತಿ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿಲ್ಲ. ಬಹುಶಃ ನಾನು ನಾಳೆ ನಾಡಿದ್ದು ಯಾವುದೂ ಹೋಟೆಲ್ನಲ್ಲಿ ರೂಮ್ ಸಿಗ್ತಾ ಇಲ್ಲ, ತಾವು ಚೆಕ್ ಮಾಡ್ಬೋದು. ನಾನು ಕೆಲವು ಕಡೆ ನಮ್ಮ ಗೆಸ್ಟ್ಗಳಿಗೆ ಚೆಕ್ ಮಾಡ್ತಾ ಇದ್ದೀನಿ, ರೂಮ್ ಸಿಗ್ತಾ ಇಲ್ಲ. ಆ ರೀತಿ ಯಾವುದು ಕ್ಯಾನ್ಸಲ್ ಆಗಿಲ್ಲ. ಎಸ್, ಇವಿಷ್ಟು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾತು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ಹಂಪಿ ಪ್ರವಾಸ ಆಗಲಿ, ದೇವಸ್ಥಾನಕ್ಕೆ ಬರುವಂತರಾಗಲಿ ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಅತ್ಯಾಚಾರ ಕೇಸ್ ಬಳಿಕ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಹಂಪಿ ಪ್ರವಾಸಿಗರ ಸುರಕ್ಷತೆ ನಮ್ಮ ಹೊಣೆ ಅಂತ ವಿಜಯನಗರ ಡಿಸಿ ಹೇಳಿದ್ದಾರೆ. ಪ್ರವಾಸಿಗರು ಹಂಪಿಗೆ ಸಹಜ ರೀತಿಯಲ್ಲಿ ಬರಬಹುದು, ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸಡಾಪುರದ ಘಟನೆ ಹಂಪಿ ಮೇಲೆ ಪ್ರಭಾವ ಬೀರಿಲ್ಲ. ದೇಶ ವಿದೇಶಿ ಪ್ರಜೆಗಳು ನಿರಾಳವಾಗಿ ಹಂಪಿಗೆ ಬನ್ನಿ, ನಿಮ್ಮ ಜವಾಬ್ದಾರಿ ನಮ್ಮದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಈ ರೀತಿ ಭರವಸೆ ಕೊಟ್ಟಿದ್ದಾರೆ. ರಿಪಬ್ಲಿಕನ ಜೊತೆ ಡಿಸಿ ಎಂಎಸ್ ದಿವಾಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸರ್, ಯಾವ ರೀತಿಯ ಕ್ರಮಗಳನ್ನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ತಾವು ತಗೊಂಡಿದ್ದೀರಿ ಸರ್? ಈ ವಿಚಾರವಾಗಿ ನಾನು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳ ಜೊತೆ ಚರ್ಚೆ ಮಾಡಲಾಗಿ ನಮ್ಮ ಹಂಪಿ ಇತಿಹಾಸದಲ್ಲಿ ಇದುವರೆಗೂ ಆ ರೀತಿ ಯಾವುದು ಕಪ್ಪುಚುಕ್ಕೆ ಆಗಂತ ಅಹಿತಕರ ಘಟನೆಗಳು ನಡೆದಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆ ಮಾಹಿತಿ ಬಂದಿದೆ. ಆದರೂ ಕೂಡ ಎಲ್ಲವನ್ನು ಪರಿಗಣಿಸಿ ನಾನು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದೀವಿ. ಮೊದಲನೇದಾಗಿ ಹೋಟೆಲ್ ಮಾಲೀಕರ ಜೊತೆ, ಆಟೋ ಡ್ರೈವರ್ಸ್ ಜೊತೆ, ಕ್ಯಾಬ್ ಮಾಲೀಕರ ಜೊತೆ, ಗೈಡ್ಗಳ ಜೊತೆ ಮತ್ತು ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನಗಳ ಜೊತೆ ಈಗಾಗಲೇ ಅನೇಕ ಸರಣಿ ಸಭೆಗಳನ್ನು ಮಾಡಿ ಯಾವುದೇ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಅಥವಾ ಭಕ್ತರು ಹಂಪಿಗೆ ಬಂದಾಗ ಅವರಿಗೆ ಯಾವುದೋ ರೀತಿ ತೊಂದರೆ ಆಗೋ ರೀತಿ ಮತ್ತು ಅವರಿಗೆ ನಮ್ಮ ರಕ್ಷಣೆ ಇದೇನೋ ಒಂದು ಭಾವನೆ ಮೂಡೋ ರೀತಿ ನಾವು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದು ಪ್ರವಾಸಿಗರಾಗಲಿ ಭಕ್ತರಾಗಲಿ ಹಂಪಿಗೆ ಬರಲಿಕ್ಕೆ ಯಾವುದು ಅಳಕುವಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸೂಕ್ತ ಕ್ರಮಗಳನ್ನು ಹಿಂದೆನೂ ತೆಗೆದುಕೊಂಡಿದ್ವಿ. ಈಗಲೂ ಕೂಡ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಾಗಿ ನಾವು ವಿದೇಶಿ ಪ್ರವಾಸಿಗರಾಗಲಿ ಅಥವಾ ಸ್ಥಳೀಯ ಪ್ರವಾಸಿಗರಾಗಲಿ ಅಥವಾ ಭಕ್ತರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. ಯಾವುದೋ ಹೂವಾಪೋಗಳಿಗೆ ಕಿವಿ ಕೊಡಬೇಡದಾಗಿ ನಾವು ಕೇಳಿಕೊಳ್ತೀವಿ. ಸರ್, ಈ ಕಾಮನ್ ಆಗಿ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದ್ದಾವೆ, ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥ ಮಾತಿದೆ ಸರ್. ಇಲ್ಲ, ನಾನು ಈ ಬಗ್ಗೆ ಹೋಟೆಲ್ ಮಾಲೀಕರ ಜೊತೆ ಚರ್ಚೆ ಮಾಡಿದ್ದೀನಿ. ಯಾರು ಆ ರೀತಿ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿಲ್ಲ. ಬಹುಶಃ ನಾನು ನಾಳೆ ನಾಡಿದ್ದು ಯಾವುದೂ ಹೋಟೆಲ್ನಲ್ಲಿ ರೂಮ್ ಸಿಗ್ತಾ ಇಲ್ಲ, ತಾವು ಚೆಕ್ ಮಾಡ್ಬೋದು. ನಾನು ಕೆಲವು ಕಡೆ ನಮ್ಮ ಗೆಸ್ಟ್ಗಳಿಗೆ ಚೆಕ್ ಮಾಡ್ತಾ ಇದ್ದೀನಿ, ರೂಮ್ ಸಿಗ್ತಾ ಇಲ್ಲ. ಆ ರೀತಿ ಯಾವುದು ಕ್ಯಾನ್ಸಲ್ ಆಗಿಲ್ಲ.
ಎಸ್, ಇವಿಷ್ಟು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾತು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ಹಂಪಿ ಪ್ರವಾಸ ಆಗಲಿ, ದೇವಸ್ಥಾನಕ್ಕೆ ಬರುವಂತರಾಗಲಿ ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಅತ್ಯಾಚಾರ ಕೇಸ್ ಬಳಿಕ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಹಂಪಿ ಪ್ರವಾಸಿಗರ ಸುರಕ್ಷತೆ ನಮ್ಮ ಹೊಣೆ ಅಂತ ವಿಜಯನಗರ ಡಿಸಿ ಹೇಳಿದ್ದಾರೆ. ಪ್ರವಾಸಿಗರು ಹಂಪಿಗೆ ಸಹಜ ರೀತಿಯಲ್ಲಿ ಬರಬಹುದು, ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸಡಾಪುರದ ಘಟನೆ ಹಂಪಿ ಮೇಲೆ ಪ್ರಭಾವ ಬೀರಿಲ್ಲ. ದೇಶ ವಿದೇಶಿ ಪ್ರಜೆಗಳು ನಿರಾಳವಾಗಿ ಹಂಪಿಗೆ ಬನ್ನಿ, ನಿಮ್ಮ ಜವಾಬ್ದಾರಿ ನಮ್ಮದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಈ ರೀತಿ ಭರವಸೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಡಿಸಿ ಎಂಎಸ್ ದಿವಾಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸರ್, ಯಾವ ರೀತಿಯ ಕ್ರಮಗಳನ್ನೆಲ್ಲ, ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ತಾವು ತಗೊಂಡಿದ್ದೀರಿ ಸರ್ ಈ ವಿಚಾರವಾಗಿ? ಈ ವಿಚಾರವಾಗಿ ನಾನು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳ ಜೊತೆ ಚರ್ಚೆ ಮಾಡಲಾಗಿ ನಮ್ಮ ಹಂಪಿ ಇತಿಹಾಸದಲ್ಲಿ ಇದುವರೆಗೂ ಆ ರೀತಿ ಯಾವುದು ಕಪ್ಪುಚುಕ್ಕೆ ಆಗಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಮಾಹಿತಿ ಬಂದಿದೆ. ಆದರೂ ಕೂಡ ಎಲ್ಲವನ್ನು ಪರಿಗಣಿಸಿ ನಾನು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದೀವಿ. ಮೊದಲನೇದಾಗಿ ಹೋಟೆಲ್ ಮಾಲೀಕರ ಜೊತೆ, ಆಟೋ ಡ್ರೈವರ್ಸ್ ಜೊತೆ, ಕ್ಯಾಬ್ ಮಾಲೀಕರ ಜೊತೆ, ಗೈಡ್ಗಳ ಜೊತೆ, ಮತ್ತು ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನಗಳ ಜೊತೆ ಈಗಾಗಲೇ ಅನೇಕ ಸರಣಿ ಸಭೆಗಳನ್ನು ಮಾಡಿ ಯಾವುದೇ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಅಥವಾ ಭಕ್ತರು ಹಂಪಿಗೆ ಬಂದಾಗ ಅವರಿಗೆ ಯಾವುದೋ ರೀತಿ ತೊಂದರೆ ಆಗೋ ರೀತಿ ಮತ್ತು ಅವರಿಗೆ ನಮ್ಮ ರಕ್ಷಣೆ ಇದೆ ಅನ್ನೋ ಒಂದು ಭಾವನೆ ಮೂಡೋ ರೀತಿ ನಾವು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದು ಪ್ರವಾಸಿಗರಾಗಲಿ ಭಕ್ತರಾಗಲಿ ಹಂಪಿಗೆ ಬರಲಿಕ್ಕೆ ಯಾವುದು ಹುಡುಕುವಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸೂಕ್ತ ಕ್ರಮಗಳನ್ನು ಹಿಂದೆನೂ ತೆಗೆದುಕೊಂಡಿದ್ವಿ. ಈಗಲೂ ಕೂಡ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಾಗಿ ನಾವು ವಿದೇಶಿ ಪ್ರವಾಸಿಗರಾಗಲಿ ಅಥವಾ ಸ್ಥಳೀಯ ಪ್ರವಾಸಿಗರಾಗಲಿ ಅಥವಾ ಭಕ್ತರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. ಯಾವುದು ಹೂವಾಪೋಗಳಿಗೆ ಕಿವಿ ಕೊಡಬೇಡದಾಗಿ ನಾವು ತಿಳ್ಕೊಳ್ತೀವಿ. ಸರ್, ಈ ಕಾಮನ್ ಆಗಿ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದ್ದಾವೆ, ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥ ಮಾತಿದೆ ಸರ್. ಇಲ್ಲ, ನಾನು ಈ ಬಗ್ಗೆ ಹೋಟೆಲ್ ಮಾಲೀಕರ ಜೊತೆ ಚರ್ಚೆ ಮಾಡಿದ್ರೆ ಯಾರು ಆ ರೀತಿ ಬುಕ್ಕಿಂಗ್ಸ್ ಕ್ಯಾನ್ಸಲ್ ಆಗಿಲ್ಲ. ಬಹುಶಃ ನಾನು ನಾಳೆ ನಾಡಿದ್ದು ಯಾವುದೂ ಹೋಟೆಲ್ನಲ್ಲಿ ರೂಮ್ ಸಿಗ್ತಾ ಇಲ್ಲ, ತಾವು ಚೆಕ್ ಮಾಡ್ಬೋದು. ನಾನು ಕೆಲವು ಕಡೆ ನಮ್ಮ ಗೆಸ್ಟ್ಗಳಿಗೆ ಚೆಕ್ ಮಾಡ್ತಾ ಇದ್ದೀನಿ, ರೂಮ್ ಸಿಗ್ತಾ ಇಲ್ಲ. ಆ ರೀತಿ ಯಾವುದು ಕ್ಯಾನ್ಸಲ್ ಆಗಿಲ್ಲ. ಎಸ್, ಇವಿಷ್ಟು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾತು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ಹಂಪಿ ಪ್ರವಾಸ ಆಗಲಿ, ದೇವಸ್ಥಾನಕ್ಕೆ ಬರುವಂತರಾಗಲಿ ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಅತ್ಯಾಚಾರ ಕೇಸ್ ಬಳಿಕ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಹಂಪಿ ಪ್ರವಾಸಿಗರ ಸುರಕ್ಷತೆ ನಮ್ಮ ಹೊಣೆ ಅಂತ